ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಮುದ್ದಿನ ಅಳಿಯ ಮಗಳಿಗೆ ಗಂಡನ ಸ್ಥಾನ ಕೊಟ್ಟ, ಅತ್ತೆಯ ಪ್ರಿಯತಮನ ಸ್ಥಾನ ಕೊಟ್ಟ, ಒಟ್ಟಿನಲ್ಲಿ ಇಬ್ಬರ ಸಾಮಾನಿಗೂ ಮಾಡಿ ಅವರ ಆಸೆಗಳನ್ನು ಈಡೇರಿಸಿದ. ಸಾಕ್ಷಿ ಅನ್ನುವವಳು ಒಬ್ಬಂಟಿಯಾಗಿ ಜೀವನವನ್ನು ಸಾಗಿಸುತ್ತಿದ್ದಳು. ಅವಳು ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಅವಳ ಗಂಡ ಜ್ಯೋತಿರಾಜ್ ಬೇರೆಯವಳ ಜೊತೆ ಓಡಿ ಹೋದ. ಅಂತಹ ಸಮಯದಲ್ಲಿ ಸಾಕ್ಷಿಗೆ ಅವಳ ಮಗಳು ರಕ್ಷಾವನ್ನು ಬಿಟ್ಟರೆ ಬೇರೆ ಯಾರು ಕೂಡ ಜೊತೆಗಿರಲಿಲ್ಲ. ಹಾಗಾಗಿ ಅವಳು ಕಷ್ಟಪಟ್ಟು ಚಿಕ್ಕ ಪುಟ್ಟ ಮನೆ ಕೆಲಸಗಳನ್ನು ಮಾಡಿ ರಕ್ಷಾಳನ್ನು ಓದಿಸಿ ಬೆಳೆಸಿದ್ದಳು. ಸಾಕ್ಷಿಗೆ ಒಬ್ಬಳೇ ಮಗಳಿರುವುದರಿಂದ ಮಗಳನ್ನು ಕೆಲಸಕ್ಕೆ ಕಳಿಸುವುದಕ್ಕೆ ಮನಸ್ಸಾಗಲಿಲ್ಲ. ರಕ್ಷಾಳ ಜೀವನ ಚೆನ್ನಾಗಿರಬೇಕೆಂದು ಒಳ್ಳೆಯ ಗಂಡನು ಹುಡುಕಿ ಮದುವೆ ಮಾಡಿಸಬೇಕೆಂದು ನಿರ್ಧಾರ ಮಾಡಿದಳು. ಸಾಕ್ಷಿ ನೋಡುವುದಕ್ಕೆ ತುಂಬಾ ಸುಂದರವಾದ ಹೆಂಗಸು. ಅವಳ ಮಗಳು ರಕ್ಷಾ ಅವಳಿಗಿಂತಲೂ ಸುಂದರವಾಗಿದ್ದಾಳೆ. ಹಾಗಾಗಿ ರಕ್ಷಾಗೆ ಹುಡುಗನನ್ನು ಹುಡುಕುವುದು ಸವಾಲಿನ ಕೆಲಸವಾಗಿರಲಿಲ್ಲ. ರಕ್ಷಾ ತುಂಬಾನೇ ಸುಂದರವಾಗಿದ್ದ ಕಾರಣ ಪಕ್ಕದ ಊರಿನಲ್ಲಿ ಸರ್ಕಾರಿ ಉದ್ಯೋಗ ಮಾಡುತ್ತಿದ್ದ ಸಾಕ್ಷಿಯ ಅಣ್ಣನ ಮಗನೇ ಸಿಕ್ಕಿದ್ದ. ಅವನ ಹೆಸರು ಗಣೇಶ್ ಅಂತ. ಗಣೇಶ್ ಸಾಕ್ಷಿಯ ಅಣ್ಣನ ಮಗ ಅನ್ನೋದಕ್ಕಿಂತ ಅವನು ಪಾಪದ ಹುಡುಗನಿದ್ದ. ಅವನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳಲು ಒಪ್ಪಿದಳು. ಅಂತೂ ಇಂತೂ ಮಗಳಿಗೆ ಮದುವೆ ಮಾಡಿಸಿ ಗಂಡನ ಮನೆಗೆ ಕಳುಹಿಸಿದಳು. ಮುದ್ದಿನ ಮಗಳು ರಕ್ಷಾ ಮದುವೆಯಾದ ನಂತರ ಸಾಕ್ಷಿ ಒಂಟಿಯಾಗಿ ಜೀವನ ನಡೆಸಬೇಕಾಗಿತ್ತು. ಅವಳು ಮನೆಯಲ್ಲಿ ಒಬ್ಬಳೇ ಇರುವುದರಿಂದ ಅದೆಷ್ಟು ಜನ ಗಂಡಸರು ಅವಳ ಮನೆಗೆ ಬಂದು ಹೋಗುತ್ತಿದ್ದರು. ಮನೆಗೆ ಬರುತ್ತಿದ್ದ ಗಂಡಸರು ಪದೇ ಪದೇ ತೊಂದರೆ ಕೊಡುತ್ತಿದ್ದರು. ಸಾಕ್ಷಿಗೆ ಗೊತ್ತಿತ್ತು ಇವೆಲ್ಲರೂ ಪದೇ ಪದೇ ಯಾಕೆ ಮನೆ ಕಡೆ ಬರುತ್ತಿದ್ದಾರೆ ಅಂತ. ಒಂದು ಹೆಣ್ಣು ಒಂಟಿಯಾಗಿದ್ದರೆ ಸಾಕು, ಗಂಡಸರೆಲ್ಲ ಏನಾದರೂ ಮಾಡೋಕೆ ಅವಕಾಶ ಸಿಗುತ್ತೆ ಅಂತ ಮುಗಿಬಿದ್ದು ಬರ್ತಾರೆ. ಆದರೆ ಸಾಕ್ಷಿ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಅವಳ ಪಾಡಿಗೆ ಅವಳಿದ್ದಳು. ರಾತ್ರಿಯಾದರೆ ಸಾಕು ಅದೆಷ್ಟು ಜನ ಹೆಣ್ಣು ಹಂಪಲು ತಿಂಡಿ ತಿನಿಸುಗಳನ್ನು ತಂದು ಸಾಕ್ಷಿಯ ಮನೆಯ ಬಾಗಿಲಲ್ಲಿ ಕಾಯುತ್ತಿದ್ದರು. ಆದರೆ ಅವಳು ಬೆಳಗ್ಗೆಗೆಯುವ ತನಕ ಬಾಗಿಲನ್ನೇ ತೆರೆಯುತ್ತಿರಲಿಲ್ಲ. ಮದುವೆಯಾಗಿ 2 ತಿಂಗಳಾದ ಮೇಲೆ ಸಾಕ್ಷಿಯ ಮುದ್ದಿನ ಅಳಿಯ ಗಣೇಶನ ಫೋನ್ ಮಾಡಿ ಊರಿನ ಜನರ ತೊಂದರೆ ಕೊಡುವುದರ ಬಗ್ಗೆ ಹೇಳ್ತಾಳೆ. ಆಗ ಗಣೇಶನಿಗೆ ಬೇಸರವಾಗಿ, ಅತ್ತೆ ನೀವು ಯಾವುದಕ್ಕೂ ಚರ್ಚೆ ಮಾಡಿ ನಿಮ್ಮ ಜೊತೆ ನಾನಿದ್ದೇನೆ ಅಂತ ಹೇಳಿ ರಕ್ಷಳನ್ನು ಕರೆದುಕೊಂಡು ಸಾಕ್ಷಿಯ ಮನೆಗೆ ಹೊರಡುತ್ತಾನೆ. ಹೆಚ್ಚು ಕಡಿಮೆ ಅವರಿಗೆ ಮದುವೆಯಾಗಿ 2 ತಿಂಗಳಾಗಿರುತ್ತೆ. ಹಾಗಾಗಿ ಗಣೇಶನಿಗೆ ಎಲ್ಲನೂ ಮಾಡಿ ಮಾಡಿ ತುಂಬಾನೇ ಬೋರ್ ಆಗಿರುತ್ತೆ. ಅವತ್ತು ಹೋದವನೇ ಸಾಕ್ಷಿಯ ಕಷ್ಟವನ್ನು ಕೇಳಿ ಎಲ್ಲವನ್ನು ತಿಳಿದುಕೊಳ್ಳುತ್ತಾನೆ. ರಕ್ಷಾಳ ಮದುವೆಯಾದ ಮೇಲೆ ಸಾಕ್ಷಿಯ ಜೀವನ ತುಂಬಾನೇ ಕಷ್ಟಕರವಾಗಿ ಸಾಗುತ್ತಿರುತ್ತೆ ಅಂತ ಗಣೇಶನಿಗೆ ಅರಿವಾಗುತ್ತೆ. ಊರಿನ ಗಂಡಸರು ಕೊಡುವ ತೊಂದರೆಯನ್ನು ಕೇಳಿ ಗಣೇಶನ ಕಣ್ಣಲ್ಲಿ ನೀರು ಬರುತ್ತೆ. ಅವತ್ತು ರಾತ್ರಿ ಮಲಗುವ ಸಮಯದಲ್ಲಿ ಸಾಕ್ಷಿಯ ಮನೆಯ ಬಾಗಿಲ ಬಂದ ಗಂಡಸರ ಕೋಲಿನಿಂದ ಹೊಡೆದು ಇನ್ನು ಮುಂದೆ ಅಲ್ಲಿಗೆ ಬರಬೇಡಿ ಅಂತ ಹೆದರಿಸಿ ಓಡಿಸ್ತಾನೆ. ಆಮೇಲೆ ಗಣೇಶ್, ರಕ್ಷಾ ಮತ್ತು ಒಂದು ರೂಮಿನಲ್ಲಿ ಮಲಗುತ್ತಾರೆ. ಸಾಕ್ಷಿ ಇನ್ನೊಂದು ರೂಮಿನಲ್ಲಿ ಮಲಗುತ್ತಾಳೆ. ರಕ್ಷಾಗೆ ನಿದ್ದೆ ಹತ್ತಿದ ಮೇಲೆ ಗಣೇಶ್ ಅತ್ತೆಯಾಗಿರುವ ಸಾಕ್ಷಿಯ ಸಮಾಧಾನ ಮಾಡುವ ನೆಪದಲ್ಲಿ ಪಕ್ಕದ ರೂಮಿಗೆ ಹೋಗುತ್ತಾನೆ. ಆಗ ಸಾಕ್ಷಿ ಏನೋ ಒಂದು ಮಾಡ್ತಿರ್ತಾಳೆ. ಗಣೇಶ್ ಬಂದದ್ದು ನೋಡಿ ಕೆಲಸವನ್ನು ಅಲ್ಲೇ ನಿಲ್ಲಿಸ್ತಾಳೆ. ಗಣೇಶ್ ಅತ್ತೆಯ ಪಕ್ಕದಲ್ಲೇ ಕುಳಿತು, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ, ಇಷ್ಟು ದಿನ ಅನುಭವಿಸಿದ ಕಷ್ಟಗಳು ಇನ್ನು ಮುಂದೆ ಯಾವತ್ತೂ ಬರಲ್ಲ ಅಂತ ಹೇಳಿ ಅವಳ ಕೈ ಹಿಡಿದು ಸಮಾಧಾನ ಮಾಡ್ತಿರ್ತಾನೆ. ಆಗ ಸಾಕ್ಷಿಯ ಕೈಬೆರಳು ಸಂಪೂರ್ಣವಾಗಿ ಒದ್ದೆಯಾಗಿರುತ್ತೆ. ಗಣೇಶ್ ಬೆವರಿನಿಂದ ಒದ್ದೆಯಾಗಿದ್ದು ಅಂತ ಅಂದುಕೊಳ್ಳುತ್ತಾನೆ. ಆದರೆ ಅದರಿಂದ ಹೊರಬರುತ್ತಿರುವ ಪರಿಮಳ ಗಣೇಶನ ಮೂಗಿಗೆ ಬಡಿದಾಗ ಅವಳಿಗೆ ಎಲ್ಲವೂ ಅರ್ಥವಾಗುತ್ತೆ. ಆಗ ಅವನು ನೇರವಾಗಿ ಸಾಕ್ಷಿಯ ಹತ್ತಿರ, ಅತ್ತೆ ನಿಮ್ಮ ಕಷ್ಟಗಳನ್ನು ನೋಡಿಕೊಂಡು ಸುಮ್ಮನೆ ಕೂರುವುದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ. ನಿಮಗೇನು ಅಭ್ಯಂತರವಿಲ್ಲಂದರೆ ನಾನೇ ನಿಮಗೆ ಏನಾದರೂ ಮಾಡೋಣ ಅಂತ ಕೇಳುತ್ತಾನೆ. ಸಾಕ್ಷಿಗೆ ಬೇಡ ಅಂತ ಹೇಳೋದಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕವಳು, ನನ್ನ ಮುದ್ದಿನ ಮಗಳು ರಕ್ಷಾಗೆ ಗೊತ್ತಾದರೆ ತೊಂದರೆ ಆಗುತ್ತೆ ಅಂತ ಹೇಳ್ತಾಳೆ. ಅತ್ತೆ ಅವಳ ಬಗ್ಗೆ ಚಿಂತೆ ಮಾಡೋದನ್ನ ಬಿಡಿ, ಅವಳಿಗೆ ಏನು ಕೂಡ ಗೊತ್ತಾಗದೆ ಹಾಗೆ ನಾನೇ ನೋಡ್ಕೊಳ್ತೇನೆ ಅಂತ ಭರವಸೆ ಕೊಡ್ತಾನೆ. ಅದಕ್ಕೆ ಸಾಕ್ಷಿ ಸರಿ ಅಂತ ಒಪ್ಕೊಳ್ತಾಳೆ. ಆಮೇಲೆ ಅವಳಿಗೆ ಇಷ್ಟವಂತ ರೀತಿಯಲ್ಲಿ ಎಲ್ಲವನ್ನು ಮಾಡಿ ಮುಗಿಸ್ತಾನೆ. ನಂತರ ಸಾಕ್ಷಿಗೆ ಸುಸ್ತಾಗಿ ನಿದ್ದೆ ಬಂದ ಮೇಲೆ ಹೊರಗಡೆ ಹೋಗುತ್ತಾನೆ. ಸಾಕ್ಷಿಗೆ ಎಷ್ಟು ವರ್ಷಗಳಿಂದ ಸುಖ ಸಿಗದ ಸಂತೋಷ ಮತ್ತೆ ಸಿಗುತ್ತೆ. ಗಣೇಶ್ ಅವನ ಮಾಡದಿಯನ್ನು ರಕ್ಷಾಗೆ ಯಾವುದೇ ರೀತಿಯ ಅನುಮಾನ ಬಾರದಂತೆ ನೋಡಿಕೊಳ್ಳುತ್ತಾನೆ. ಈ ಕಡೆ ರಕ್ಷಾಗೂ ಹೋಳಿಗೆ ಊಟದ ಬಡಿಸುತ್ತಾನೆ. ಆ ಕಡೆ ಅತ್ತೆಯವರಿಗೂ ಸಾಕ್ಷಿ ಸಹ ಹೋಳಿಗೆ ಊಟ ಬಡಿಸುತ್ತಾನೆ. ಗಣೇಶ್ನಂತೂ ದೇವರ ದಯೆಯಿಂದ 2 ಮುದ್ದಿನ ಸಾಮಾನುಗಳನ್ನ ವರವಾಗಿ ಸಿಗುತ್ತೆ. ಹಾಗಾಗಿ ಸಿಕ್ಕಿರುವುದನ್ನು ಸರಿಯಾಗಿ ಉಪಯೋಗಿಸಿಕೊಳ್ತಾನೆ. ಸಾಕ್ಷಿಗೆ ಊರಿನ ಜನರಿಂದ ತೊಂದರೆಯಾಗುತ್ತದೆ. ಸ್ವಲ್ಪ ಸಮಯದೊಳಗೆ ಅದೇ ಮನೆಯಲ್ಲಿ ಉಳಿದು ನಂತರ ಅವರಿಬ್ಬರು ಕರೆದುಕೊಂಡು ಹೋಗಿ ಒಂದು ಹೊಸ ಮನೆ ಮಾಡ್ತಾನೆ. ಹೀಗೆ ಅವರಿಬ್ಬರು ಸಹ ಸ್ವಲ್ಪವೂ ಕೂಡ ಕಡಿಮೆಯಾಗದಂತೆ ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.